ಮೊನ್ನೆಯಷ್ಟೇ ಮರ್ಯಾದಾ ಹತ್ಯೆ ಆಗಿತ್ತು. ಅದ್ರ ಬಗ್ಗೆ ನಿನ್ನೆಲ್ಲ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅಂತರ್ಜಾತಿ ವಿವಾಹ ಆದಂತ ಒಂದು ಕಾರಣಕ್ಕೋಸ್ಕರ ತನ್ನ ಮಗಳನ್ನೇ ಕೊಚ್ಚಿ ಕೊಲೆ ಮಾಡಿದ್ದ ತಂದೆ, ಕ್ರೂರವಾಗಿ ಹತ್ಯೆಯನ್ನ ಮಾಡಲಾಗಿತ್ತು. ಮರ್ಯಾದಾ ಹತ್ಯೆಯಿಂದ ಬೆಚ್ಚಿ ಬಿದ್ದಿದ್ದಂತ ಹುಬ್ಬಳ್ಳಿ ಕ್ರೂರ ಅಪ್ಪನ ಅಟ್ಟಹಾಸಕ್ಕೆ ಪ್ರಾಣವನ್ನ ಬಿಟ್ಟ ಕರುಳ ಕುಡಿ. ಒಂದು ಮಗಳನ್ನ ಹತ್ಯೆ ಮಾಡಿದ್ದು, ಮತ್ತೆ ಆ ಮಗಳು 7 ತಿಂಗಳ ಗರ್ಭಿಣಿ ಬೇರೆ ಆಗಿದೆ. 2 ಜೀವ ಹೋಗಿದ್ದೀನಿ. ರಾಕ್ಷಸ ಅಪ್ಪನ ಮತ್ತಷ್ಟು ಭಯಾನಕ ಪ್ಲಾನ್ಗಳು ಬಯಲಾಗ್ತಾ ಇದೆ. ಆತ ಬರೀ ತನ್ನ ಮಗಳನ್ನ ಕೊಲ್ಲಿಕ್ಕೆ ಮಾತ್ರ ಪ್ಲಾನ್ ಮಾಡಿದ್ದಲ್ಲ, ಅದಕ್ಕೂ ಮುಂಚೆ ಬೇರೆ ಬೇರೆ ಪ್ಲಾನ್ ಅನ್ನ ವರ್ಕೌಟ್ ಮಾಡಿದ್ದ. ಆದ್ರೆ ಸಕ್ಸಸ್ ಆಗಿರಲಿಲ್ಲ. ಪುತ್ರಿ ಮಾನ್ಯ ಲವ್ ಮ್ಯಾರೇಜ್ ನಿಂದ ಕುದಿತಾ ಇದ್ದ ಅಪ್ಪ ಸಿಟ್ಟಿನಲ್ಲಿ ಮಗಳ ಗಂಡನ ಕುಟುಂಬವನ್ನೇ ಮುಗಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ. ಮಾನ್ಯಾಳ ಪತಿ ವಿವೇಕಾನಂದನ ಕುಟುಂಬವನ್ನ ಮುಗಿಸುವಂತ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಮಾನ್ಯಾಳ ಪತಿ ವಿವೇಕಾನಂದನ ಕುಟುಂಬವನ್ನೇ ಕಂಪ್ಲೀಟ್ ಆಗಿ ನಾಶ ಮಾಡಿಬಿಡಬೇಕು ಅಂತ ಈ ಮೂಲಕ ದಲಿತ ಕುಟುಂಬಗಳಲ್ಲಿ ಭಯ ಹುಟ್ಟಿಸುವಂತ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಪ್ಲಾನ್ ಮಾಡಿಕೊಂಡೇ ಫೀಲ್ಡಿಗೆ ಇಳಿದಿದ್ದಂತ ತಂದೆ ಪ್ರಕಾಶ್ ಪಾಟೀಲ್ ವಿವೇಕಾನಂದನ ತಂದೆ ಕೊಲೆಗೆ ಯತ್ನವನ್ನ ಮಾಡಿದ್ರಂತೆ. ಪ್ರಕಾಶ್ ಪಾಟೀಲ್, ಮಾನ್ಯ ತಂದೆ ಪ್ರಕಾಶ್ ಪಾಟೀಲ್, ವಿವೇಕಾನಂದ ಇದನ್ನ ಅಂದ್ರೆ ಮಾನ್ಯ ಗಂಡ ವಿವೇಕಾನಂದ, ಆತನ ಜೊತೆನೆ ಆಕೆ ಮದುವೆ ಆಗಿದ್ದು. ಆತನ ಫ್ಯಾಮಿಲಿಯನ್ನೇ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ರಂತೆ ಪ್ರಕಾಶ್ ಪಾಟೀಲ್. ವಿವೇಕಾನಂದ ತಂದೆ ಮೇಲೆ ಟ್ರ್ಯಾಕ್ಟರ್ನಿಂದ ಗುದ್ದಿ ಕೊಲೆಗೆ ಯತ್ನ, ಮತ್ತೊಂದು ಕಡೆ ವಿವೇಕಾನಂದನ ಕೊಲೆಗೂ ಕೂಡ ಯತ್ನವನ್ನ ಮಾಡಲಾಗಿತ್ತಂತೆ. ಇವೆರಡೂ ಪ್ಲಾನ್ ಮಿಸ್ ಆಗಿದ್ರಿಂದ ಭೀಕರವಾಗಿ ಮಗಳ ಕೊಲೆ ಮಾಡಲಾಗಿದೆ. ವಿವೇಕಾನಂದನ ಮನೆಗೆ ನುಗ್ಗಿ ಸಿಕ್ಕವರ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸೀಮಂತ ಕಾರ್ಯಕ್ರಮಕ್ಕೆ ಬಂದಂತ ಮಗಳನ್ನೇ ಕೊಚ್ಚಿ ಕೊಂದಿರುವಂಥದ್ದು ತಂದೆ. ಎಫ್ಐಆರ್ ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು ವಿವೇಕಾನಂದ. ಎಷ್ಟು ಮಟ್ಟಿಗೆ ನಿಜನೋ ಏನೋ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಎಫ್ಐಆರ್ ನಲ್ಲಿ ವಿವೇಕಾನಂದ ಮಾನ್ಯ ಗಂಡ ಇದಾನಲ್ಲ, ಆತ ಕೊಟ್ಟಿರುವಂತ ಒಂದು ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಮಾನ್ಯಾಳ ತಂದೆ ಪ್ರಕಾಶ್ ಪಾಟೀಲ್ ಕೃತ್ಯಕ್ಕೆ ಗ್ರಾಮದ ಹಲವರ ಕೈವಾಡ ಇದೆ ಎನ್ನುವಂತ ಆರೋಪ ಕೂಡ ಇದೆ. ಸದ್ಯ ಇನಾಮ್ ವೀರಾಪುರದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇದೆ. ನಿನ್ನೆ ಮಾನ್ಯ ಅಂತ್ಯಕ್ರಿಯೆ ನಡೆಸಿರುವಂತದ್ದು. ಪತಿ ವಿವೇಕಾನಂದ ಕುಟುಂಬಸ್ಥರು ಕೊಲೆ ಆರೋಪಿಗಳ ಜೊತೆ ಪಿತೂರಿಗಾರರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ಘೋರ ಕೃತ್ಯಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರನ್ನ ಅರೆಸ್ಟ್ ಮಾಡಬೇಕು ಅಂತ. ಆದ್ರೆ ಎಫ್ಐಆರ್ ನಲ್ಲಿ ಮಾನ್ಯ ಮುಂಚೆ ಟಾರ್ಗೆಟ್ ಆಗಿದ್ಲು, ಇಲ್ಲ ಅಂತಲ್ಲ. ಅದಾದ್ಮೇಲೆ ಆಕೆಯನ್ನ ಅಜ್ಞಾತ ಸ್ಥಳದಲ್ಲೆಲ್ಲ ಇಡುವಂತ ಪ್ರಯತ್ನ ಮಾಡಲಾಗಿತ್ತು. ಬಿಕಾಸ್ ಪ್ರಕಾಶ್ ಪಾಟೀಲ್ ಮಾನ್ಯಾಳ ತಂದೆ ಆಕೆಯನ್ನ ಹತ್ಯೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೇ ಸಾಕಷ್ಟು ಬಾರಿ ಟಾರ್ಗೆಟ್ ಆಗಿದ್ರು ಅಂತ. ಆದ್ರೆ ಮಾನ್ಯ ಮಾತ್ರ ಟಾರ್ಗೆಟ್ ಆಗಿರಲಿಲ್ಲ. ಮಾನ್ಯ ಮದುವೆ ಆದಲ್ಲ ವಿವೇಕಾನಂದ ಕುಟುಂಬವು ಕಂಪ್ಲೀಟ್ ಆಗಿ ಟಾರ್ಗೆಟ್ ಆಗಿತ್ತು ಅಂತ. ವಿವೇಕಾನಂದ ಮತ್ತೆ ವಿವೇಕಾನಂದನ ತಂದೆನೂ ಕೂಡ ಟಾರ್ಗೆಟ್ ಮಾಡಲಾಗಿತ್ತಂತೆ ಕೊಲ್ಲುವಂತ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇಲ್ಲಿ ಪ್ರಮುಖವಾಗಿ ಎಫ್ಐಆರ್ ನಲ್ಲಿ ಪ್ರಮುಖವಾದಂತಹ ಒಂದು ಸ್ಫೋಟಕ ವಿಚಾರಗಳು ಉಲ್ಲೇಖ ಆಗಿರುವಂತದನ್ನ ನೋಡ್ತಾ ಇದ್ವಿ. ಈಗ ವಿವೇಕಾನಂದ ಕೊಟ್ಟಿರುವಂತ ದೂರಿನ ಅನ್ವಯ ತನ್ನ ತಂದೆಯನ್ನ ಕೂಡ ಕೊಲ್ಲಿಕ್ಕೆ ಪ್ರಯತ್ನ ಪಡಲಾಗಿತ್ತು ಟ್ರ್ಯಾಕ್ಟರ್ ಮುಖಾಂತರ ಅನ್ನುವಂಥದ್ದನ್ನೆಲ್ಲ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಏನಾದ್ರೂ ಇವ್ರು ದೂರು ಕೊಟ್ಟಿದ್ರ ಅಥವಾ ಈಗ ಮಾತ್ರ ಅದು ಕಾಣಿಸ್ತಾ ಇರುವಂತದ್ದು ಆರೋಪಗಳು ಏನೇನೆಲ್ಲ ಉಲ್ಲೇಖ ಆಗಿದೆ, ಇನ್ನೂ ಅಂಶಗಳು ಅದರಲ್ಲಿ? ಪೃಥ್ವಿರಾಜ್, ಈಗೇನು ಹೇಳ್ತಾ ಇದೀವಿ ಇದೆಲ್ಲವೂ ಸಹ ಒಂದೇ ದಿನದಲ್ಲಿ ನಡೆದಂತಹ ಘಟನೆ. ಅಂದ್ರೆ ಮಧ್ಯಾಹ್ನ ಏನು ವಿವೇಕಾನಂದನ ತಂದೆ ಮೇಲೆ ಈತ ಪ್ರಕಾಶ್ ಗೌಡ ಪಾಟೀಲ್ ಟ್ರ್ಯಾಕ್ಟರ್ ಹತ್ಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಆತ ಬೈಕ್ ನಲ್ಲಿ ಬರ್ಬೇಕಂತ ಸಂದರ್ಭದಲ್ಲಿ ಈತ ಟ್ರ್ಯಾಕ್ಟರ್ ನಿಂದ ಡಿಕ್ಕಿ ಓಡಿಸ್ತಾನೆ. ಆತ ಬಿದ್ದಂತ ಸಂದರ್ಭದಲ್ಲಿ ಮತ್ತೆ ಅದು ಕಾಲಿಗೆ ಪೆಟ್ಟಾಗುತ್ತೆ. ತಕ್ಷಣ ವಿವೇಕಾನಂದನಿಗೆ ಮಾಹಿತಿ ಹೋಗುತ್ತೆ, ಈ ರೀತಿ ನಿಮ್ಮ ತಂದೆನ ನಿಮ್ಮ ಮಾವ ಈ ರೀತಿ ಏನು ಹತ್ಯೆ ಮಾಡ್ಲಿಕ್ಕೆ ಟ್ರೈ ಮಾಡಿದಾನೆ ಅಂತೇಳಿ ವಿಷಯ ತಿಳಿದ ಕೂಡಲೇ ವಿವೇಕಾನಂದ ಸಹ ಸ್ಪಾಟ್ಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ವಿವೇಕಾನಂದನ ಮೇಲೆ ಅಟ್ಯಾಕ್ ಆಗುತ್ತೆ. ಅಂದ್ರೆ ವಿವೇಕಾನಂದನ ಅಲ್ಲಿ ಕರೆಸಬೇಕನ್ನೋ ಒಂದು ಲೆಕ್ಕಾಚಾರದಲ್ಲಿನೇ ಇವರು ಪ್ರಕಾಶ್ ಗೌಡ ಪಾಟೀಲ್ ಅವ್ರ ತಂದೆ ಮೇಲೆ ಬೈಕ್ ನಲ್ಲಿ ಏನು ಹೋಗ್ತಾ ಇದ್ದಾನೆ, ಅವ್ರ ತಂದೆಗೆ ಡಿಕ್ಕಿ ಓಡಿಸುವಂತ ಕೆಲಸ ಮಾಡ್ತಾನೆ. ಈಗ ಯಾವಾಗ ವಿವೇಕಾನಂದ ಬರ್ತಾನೆ, ವಿವೇಕಾನಂದ ಬಂದ ಕೂಡಲೇ ಅವನ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ನಡೆಯುತ್ತೆ. ಅವನು ಓಡೋಗಿ ತಪ್ಪಿಸ್ಕೊಂತಾನೆ. ಅದಾದ ನಂತರ ಇಬ್ರು 2 ಸಹ ಟಾರ್ಗೆಟ್ ಮಿಸ್ ಆದ ಒಂದು ಸಿಟ್ನಿಂದ ಸೀದಾ ಮನೆಗೆ ಹೋಗ್ತಾನೆ. ವಿವೇಕಾನಂದನ ಮನೆಗೆ ಹೋದಂತ ಸಂದರ್ಭದಲ್ಲಿ ಮಾನ್ಯ ಅಲ್ಲಿರ್ತಾಳೆ ಮತ್ತು ಅವ್ರ ಕುಟುಂಬಸ್ಥರಲ್ಲಿರ್ತಾರೆ. ಮಾನ್ಯಾಳ ಮೇಲೆ ಏಕಾಏಕಿ ಮಾರಕರಸ್ತ್ರಗಳಿಂದ ದಾಳಿ ಮಾಡ್ತಾರೆ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಅವರ ಇತರ ಕುಟುಂಬಸ್ಥರು. ಮತ್ತು ಜೊತೆಗೆ ಮಾನ್ಯಾಳ ಒಂದೇ ಹಲ್ಲೆ ಮಾಡಲ್ಲ, ಜೊತೆಗೆ ಇದ್ದಂತಹ ಅವ್ರ ದೊಡ್ಡಪ್ಪ ಇರ್ಬೋದು, ವಿವೇಕಾನಂದ ದೊಡ್ಡಪ್ಪ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಅವ್ರ ತಾಯಿ ಇರ್ಬೋದು, ಮತ್ತು 7 ವರ್ಷದ ಮಗು ಮೇಲೂ ಸಹ ಅಟ್ಯಾಕ್ ಮಾಡ್ತಾರೆ, ಹೊಡಿತಾರೆ, ಮಗುಗೂ ಹೊಡಿತಾರೆ. ಮತ್ತು ಹೇಳ್ತಾರೆ ಆ ಮಗುಗೆ, ಅಂದ್ರೆ ನಿನಗೆ ಯಾಕೆ ಬಿಡ್ತಾ ಇದೀವಿ ಅಂದ್ರೆ
ನೀನು ಈ ವಿಚಾರನ ಏನು ಉಳಿದವ್ರಿಗೆ ತಿಳಿಸು ಅಂತೇಳಿ ನಾನು ನಿನಗೆ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತು ಮಾನ್ಯ ಸತ್ತಾಳ ಅಂತಾನೆ, ಅಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದ ನಂತರ ಆಕೆ ಸತ್ತಾಳ ಅನ್ನೋ ಒಂದು ಕನ್ಫರ್ಮ್ ಮಾಡ್ಕೊಂಡೇ ಅವರು ಅಲ್ಲಿಂದ ಕಾಲ್ ಕೀಳ್ತಾರೆ. ಒಟ್ಟಾರೆ ಏನು ಅಂದ್ರೆ ಇಲ್ಲಿ ಇರೋದೇ ಒಂದು 4-5 ದಲಿತ ಕುಟುಂಬಗಳಿದಾವೆ. ಒಂದು ಇವರ ಈ ಕುಟುಂಬ ಮುಗಿಸಿದ್ವು ಅಂದ್ರೆ ಇಲ್ಲಿ ಏನು ಉಳಿದ ದಲಿತ ಕುಟುಂಬಗಳಿಗೆ ಸಹ ಹೆದರಿಕೆ ಹುಡ್ತದೆ. ಈ ರೀತಿ ಏನು ಲವ್ ಮಾಡೋದಿರ್ಬೋದು, ಮೇಲ್ವರ್ಗದವ್ರನ್ನ ಲವ್ ಮಾಡೋದಿರ್ಬೋದು, ಯಾವುದೇ ರೀತಿಯ ಕೃತ್ಯಕ್ಕೆ ಕೈ ಹಾಕಲ್ಲ ಅನ್ನೋ ಒಂದು ಮೆಸೇಜ್ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಈ ಒಂದು ಕೃತ್ಯ ಮಾಡ್ತಾರೆ. ಒಂದೇ ಇಡೀ ಪ್ಲಾನ್ ಅಂದ್ರೆ ಒಂದು ಮಾಸ್ಟರ್ ಪ್ಲಾನ್ ಯಾವ ರೀತಿ ಇರ್ತದೆ ಅಂದ್ರೆ ಇಡೀ ಒಂದು ದಿನದಲ್ಲೇನೆ ಇದೆಲ್ಲ ಮುಗಿಸ್ಬೇಕು ಅನ್ನೋ ಒಂದು ಸ್ಕೆಚ್ ಹಾಕ್ತಾರೆ. ಆದ್ರೆ ಅಲ್ಲಿ ಟಾರ್ಗೆಟ್ 2 ಮಿಸ್ ಆಗುತ್ತೆ, 3ನೇದು ಅವು ಸಕ್ಸಸ್ ಆಗುತ್ತೆ. ಪೃಥ್ವಿರಾಜ್, ಮತ್ತೆ ಇನ್ನು ಕೆಲವರು ಗಾಯಗೊಂಡಿದ್ದಾರಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ? ಮತ್ತು ಒಂದ್ ಕಡೆ ಪ್ರಕಾಶ್ ಅವ್ರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರ ಟಾರ್ಗೆಟ್ ಏನೇನಿತ್ತು ಅನ್ನುವಂಥದ್ರ ಬಗ್ಗೆ FIR ನಲ್ಲಿ ದೂರು ಉಲ್ಲೇಖ ಆಗಿದೆಯಲ್ಲ, ಅದನ್ನೆಲ್ಲ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರಾ? ಅವ್ರು ಏನ್ ಹೇಳ್ತಾ ಇದ್ದಾರೆ ಈಗ? ಇಲ್ಲಿ ಏನು ಪ್ರಕಾಶ್ ಗೌಡದ ಏನಂದ್ರೆ ಮಗಳು ಈ ರೀತಿ ನಮ್ಮ ಮರ್ಯಾದೆ ತೆಗೆದು, ಯಾಕಂದ್ರೆ ನಾನು ಊರಿಗೆ ಪಂಚಾಯತಿ ಹೇಳೋವನಿದ್ದೆ, ಊರು ಗೌಡ ಇದ್ದೆ. ಇಂತಹ ಸಂದರ್ಭದಲ್ಲಿ ಇಡೀ ಊರಿಗೆ ನಾನು ಒಂದು ರೋಲ್ ಮಾಡಲ್ ಅನ್ನೋ ರೀತಿಯಲ್ಲಿದ್ದೆ. ಆದ್ರೆ ನನ್ನ ಮಗಳೇ ಈ ರೀತಿ ಒಬ್ಬ ದಲಿತನ ಜೊತೆ ಓಡೋಗಿದ್ಲು, ಅವನ ಜೊತೆ ಮದುವೆ ಆಗೋದ್ರ ಜೊತೆಗೆ ಪ್ರೆಗ್ನೆಂಟ್ ಆಗಿದ್ಲು. ಹಾಗಾಗಿ ನಾನು ಅದೆಲ್ಲವನ್ನೂ ಸಹ ಸಹಿಸ್ಕೊಳ್ಳೋಕೆ ಆಗಿದ್ದಲ್ಲ ಅನ್ನೋ ಒಂದು ಅಂಶಗಳನ್ನ ಪೊಲೀಸರ ಮುಂದೆ ಹೇಳಿದ್ದೇನೆ. ಮತ್ತು ಏನು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಬರೀ ಪ್ರಕಾಶ್ ಗೌಡ ಪಾಟೀಲ್ ಇಲ್ಲಿ ಅಂದ್ರೆ ಅಲ್ಲಿ ನೇರವಾಗಿ ಕಾಣಿಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ಹಿಂದೆ ಕೆಲವೊಬ್ರು ಪಿತೂರಿದಾರರು ಇದ್ದಾರೆ. ಅಂದ್ರೆ ಕೆಲವೊಬ್ರು ಏನಂದ್ರೆ ಇಲ್ಲಿ ನಿನ್ನ ಮಗಳು ಈ ರೀತಿ ಮಾಡಿದಾಳೆ ಅಂತೇಳಿ ನೀ ಹೀಗೆ ಬಿಟ್ರೆ ಹೇಗೆ ಅನ್ನೋ ಒಂದು ಪ್ರವೋಕ್ ಮಾಡಿದಂತಹವರು ಸಹ ಗ್ರಾಮಸ್ಥರು ಇದ್ದಾರೆ. ಹಾಗಾಗಿ ಅದು ಏನು ಇನ್ನೂ ಸಹ ವಿಚಾರಣೆ ನಡೀತಾ ಇದೆ. ಮತ್ತೆ ಯಾರೆಲ್ಲ ಇದು ಭಾಗಿಯಾಗಿದ್ದಾರೆ ಮತ್ತು ಯಾರು ಕುಮ್ಮಕ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸಹ ಅವ್ರ ತಂದೆನ ವಿಚಾರಣೆ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನು ಈ ಒಂದು ಘಟನೆ ಏನು ನಡೆದಿದೆ, ಒಂದು ರೀತಿಯಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ ಮತ್ತು ಏನು ಒಂದು ರೀತಿಯಲ್ಲಿ ದಲಿತ ಕುಟುಂಬಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಏನು ಇನಾಮ್ ವೀರಾಪುರ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಸಹ ಮುಂದುವರಿಸಲಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಡಾಕ್ಟರ್ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಮುಖವಾಗಿ ಮರ್ಯಾದಾ ಹತ್ಯೆ ನಡೀತಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಕ್ಷಸಿ ಕೃತ್ಯ, ಕ್ರೂರ ಕೃತ್ಯವನ್ನ ಎಸಗಿರುವಂತದ್ದು ತಂದೆನೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಮಾನ್ಯ ಪಾಟೀಲ್. ಸೊ ಹೀಗಾಗಿ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗಿತ್ತು. ವಿವೇಕಾನಂದ ಮಾನ್ಯ ಹುಬ್ಬಳ್ಳಿಯ ಇನಾಮ್ ವೀರಾಪುರದವರು. ಮಗಳ ಮದುವೆಗೆ ತಂದೆ ಪ್ರಕಾಶ್ ಗೌಡ ಪಾಟೀಲ್ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಗರ್ಭಿಣಿಯಾಗಿದ್ದಂಥ ಮಾನ್ಯ ಸೀಮಂತಕ್ಕಾಗಿ ಗಂಡನ ಮನೆಗೆ ಬಂದಿದ್ಲು. 7 ತಿಂಗಳಾಗಿತ್ತು ಮದುವೆ ಆಗಿ, ಆಕೆಯೂ ಕೂಡ ಗರ್ಭಿಣಿಯಾಗಿ 7 ತಿಂಗಳಾಗಿದ್ದು. ಸೀಮಂತ ಮಾಡುವಂತ ನಿಟ್ಟಿನಲ್ಲಿ ಆಕೆ ವೀರಾಪುರಕ್ಕೆ ಬಂದಿದ್ಲು. ಆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ತನ್ನ ಮಗಳನ್ನ ಮತ್ತೆ ಆಕೆಯನ್ನ ಮದುವೆ ಆದಂತ ಇಡೀ ಕುಟುಂಬವನ್ನೇ ಕೊಲೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ಹತ್ಯೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರಕಾಶ್ ಪಾಟೀಲ್ ಸ್ಕೆಚ್ ಅನ್ನ ಹಾಕ್ತಾರೆ. ಫಸ್ಟ್ ವಿವೇಕಾನಂದ ತಂದೆಯನ್ನ ಕೊಲೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದೆ ಹಾಕ್ತಾರೆ. ಅದಾದ್ಮೇಲೆ ವಿವೇಕಾನಂದನ ಕೊಲೆ ಮಾಡಲಿಕ್ಕೆ ಸ್ಕೆಚ್ ಮಾಡಲಾಗುತ್ತೆ, ಅದೆಲ್ಲವೂ ಕೂಡ ಫೇಲ್ ಆಗುತ್ತೆ. ತದನಂತರ ಸಿಕ್ಕಂತ ತನ್ನ ಮಗಳನ್ನೇ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬರೀ ಒಬ್ಳೆ ಸಾವನ್ನಪ್ಪಿದ್ದಲ್ಲ, ಆಕೆ ಗರ್ಭಿಣಿ ಆಗಿದ್ಲು, ಮತ್ತೊಂದು ಜೀವ ಇತ್ತು ಹೊಟ್ಟೆಯ ಒಳಗಡೆ. ಇಬ್ಬರು ಸಾವನ್ನಪ್ಪಂತಾಗಿರುವಂಥದ್ದು. ನೋಡಕ್ಕೆ